ಇದನ್ನೆಲ್ಲ ನಾನು ಟ್ರೈ ಮಾಡಿಲ್ಲ ಅನ್ಕೊಂಡಿದ್ಯಾ? ರೀಸೆಂಟಾಗಿ ಇಬ್ಬರೇ ಕಾರಲ್ಲಿ ಬರ್ತಾ ಇದ್ವಿ, ಪಕ್ಕದಲ್ಲೇ ಕೂತಿಲ್ಲಪ್ಪ, ಒಂದು ಮಾತಿಲ್ಲ, ಕಥೆ ಇಲ್ಲ, ಯಾರು ಕೂತೇ ಇಲ್ವನೋ ಅಂತ ಅನಿಸ್ತಾ ಇತ್ತು ನನಗೆ. ನಾನೊಬ್ಬ ಬರೀ ಡ್ರೈವರು, ಅಷ್ಟೇ ಫೀಲಿಂಗು. ಲವ್ ಅದೆಲ್ಲ ಅವಾಗಿನ ಕತೆ ಕಣ. ಆವಾಗಿನ ಕತೆ ಅಲ್ಲ, ಪ್ರತಿದಿನನೂ ಇದೇ ಕತೆ, ಪ್ರತಿ ಕ್ಷಣನೂ ಇದೇ ಕತೆ. ಟೈಮ್ ಕೇಳಿದ್ಲು ಕಣೋ ಕೃಷ್ಣ, ನಾನು ಟೈಮ್ ಕೊಟ್ಟೆ. ಇನ್ನೇನೋ ಮಾಡೋಕ್ಕಾಗತ್ತೆ ನನ್ನ ಕೈಯಲ್ಲಿ. ಲವ್ ನನ್ನ ಮಗನೇ, ಟೈಮ್ ಕೊಡ್ತಾ ಬರ್ತಾ ಇರೋ, ನಿನ್ನ ಟೈಮ್ ಮುಗ್ದೋಗತ್ತೆ. ಮುದ್ಕ ಆಗೋಗ್ತೀಯಾ ಮಗನೇ, ಅಲ್ಲಿರಲ್ಲ ಬೊಚ್ಚಾಗೋಗ್ತೀಯಾ, ಆಕಾಶ ನೋಡ್ಕೊಂಡು ಕೂತ್ಕೊಬೇಕಾಗತ್ತೆ ಅಷ್ಟೇ. ನಿನ್ನ ಯೌವನೆಲ್ಲ ಪೌಡ್ರ್ ಆಗಿ ಹರಿದೋಗತ್ತೆ. ನನಗೆ ಗೊತ್ತು ಕಣ, ಅವಳ ಯೋಚನೆಗಳು, ಮಾತುಗಳು, ನೆನಪುಗಳೆಲ್ಲ ಇನ್ನು ರಾಜೇಶನ್ ಕಡೆನೇ ಕಚ್ಕೊಂಡಿದೆ. ಅವಳ ಜೊತೆ ಇದ್ದಾಗ ನನಗದು ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ ಕಣೋ. ನಾ ಇದ್ರ ಬಗ್ಗೆ ಅವಳ ಹತ್ರ ಏನಂತ ವಾದ ಮಾಡಲಿ? ಇದನ್ನೆಲ್ಲ ಹೇಗೆ ಸರಿ ಮಾಡಲಿ? ಅವಳ ಭಾವನೆಗಳನ್ನ ನಾನು ಹೇಗೋ ರಿಪ್ಲೇಸ್ ಮಾಡಲಿ ಕೃಷ್ಣ? ನಾನು ಅವಳು ಅವನ್ನ ಪ್ರೀತಿ ಮಾಡಿದ್ಲು, ಇವಾಗ ಅವಳನ್ನ ಕಳ್ಕೊಂಡಿದ್ದಾಳೆ, ಈಗ ನನ್ನ ಜೊತೆ. ಏನ್ ನಿನ್ ಜೊತೆ? ಈಗ ನನ್ನ ಜೊತೆ ಇದ್ದಾಳಲ್ಲೋ. ಸುತ್ತಿ ಬಳಸಿ ವಿಷಯಗಳು ಅವನ ಹತ್ರನೇ ಹೋಗಿ ತಗೊಳ್ಕೊಳುತ್ತೆ. ಅವಳು ಮರಿಬೇಕು ಅಂದ್ರು ನನ್ನ ಜೊತೆ ಇದ್ದಾಗೆಲ್ಲ ಅವಳಿಗೆ ನೆನಪು ಜಾಸ್ತಿ ಆಗುತ್ತೆ ತಾನೆ. ನನಗೆಲ್ಲ ಅರ್ಥ ಆಗದೆ ಇರ್ಬೋದು, ಆದರೆ ನನಗೆ ಸೆನ್ಸ್ ಆಗುತ್ತೆ ಕಣೋ ಕೃಷ್ಣ. ಲವ್ ನಿನ್ಗೇನೋ ಬೇಕು? ಲವ್ ಈ ನ್ಯಾಯ ನೀತಿ, ಸತ್ಯ ಸುಳ್ಳು, ಪ್ರೀತಿ ಪಚಿತಿ ಇವೆಲ್ಲ ಬಿಟ್ಬಿಡ. ನಿನ್ಗೇನು ಬೇಕು ಫಸ್ಟ್ ಅದೇಳು. ನನಗೆ ನನ್ನ ಹೆಂಡತಿ ಬೇಕು ಕೃಷ್ಣ, ನನಗೆ ನನ್ನ ಹೆಂಡತಿ ಬೇಕು ಕಣೋ. ಬೆಳಗ್ಗೆ ಎದ್ದಾಗ ನಗನಗತ್ತ ಕಾಫಿ ತಗೊಂಡು ಕೊಡಬೇಕು, ಖುಷಿ ಖುಷಿಯಿಂದ ಆಫೀಸಿಗೆ ಕಳಿಸ್ಬೇಕು. ನಾನು ಆಫೀಸಲ್ಲಿದ್ದಾಗ ಫೋನ್ ಮಾಡಿ ಊಟ ಮಾಡಿದ್ರ, ಕಾಫಿ ಕುಡಿದ್ರ ಅಂತ ವಿಚಾರಿಸ್ಬೇಕು. ನಾನು ಇದನ್ನೆಲ್ಲ ಮಾಡ್ತೀನಿ ತಾನೆ, ಅವಳು ಇದನ್ನೆಲ್ಲ ಮಾಡಬೇಕು ತಾನೆ. ನಾನು ಕೆಲಸ ಮುಗಿಸಿ ಮನೆಗೆ ವಾಪಸ್ ಬಂದಾಗ ಅವಳು ನನಗೋಸ್ಕರ ಕಾಯ್ತಾ ಕೂತಿರ್ಬೇಕು. ಅವಳು ನನಗೋಸ್ಕರ ಕಾಯ್ತಿದ್ದಾಳೆ ಅಂತ ನನಗೆ ಖುಷಿ ಆಗಬೇಕು. ಇಬ್ಬರು ಒಟ್ಟಿಗೆ ಒಂದು ಸಿನಿಮಾ ನೋಡಬೇಕು, ಊಟ ಮಾಡಬೇಕು. ಊಟ ಆದಮೇಲೆ ಒಂದು ಲಾಂಗ್ ವಾಕ್ ಹೋಗ್ಬೇಕು. ವಾಕ್ ಮಾಡ್ತಾ 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 ಏನೂ ನಾಟಕ ಮಾಡದೆ ಮುಕ್ತವಾಗಿ ಇಬ್ಬರೇ ಮಾತಾಡ್ಕೋಬೇಕು. ಬೇಸಿಕ್ಲಿ ನನಗೆ ನನ್ನ ಹೆಂಡತಿ ಬೇಕು ಕೃಷ್ಣ, ನನ್ನ ಪ್ರೀತಿ ಮಾಡೋಂಥ ಹೆಂಡತಿ ಬೇಕು. ಇದನ್ನೆಲ್ಲ ಹೋಗಿ ಹೇಳ್ಕೊಳೋ, ಕೇಳ್ಕೊಳೋದಲ್ಲ ಇದನ್ನ. ಹಿಂಗೆ ಹಿಂಗೆ ಅಂತ ಹೊಗಳೋ. ನಾನು ಅದನ್ನು ಮಾಡಿದ್ದೀನಿ ಕಣ, ಒಂದ್ಸಲ ಡೈರೆಕ್ಟಾಗೆ ಹೇಳಿದ್ದೀನಿ. ಅದಕ್ಕೆ ಅವಳು ಏನು ಮಾಡ್ಲು ಗೊತ್ತಾ? ಏನೋ ಅವಳು ಹುಷಾರಾಗ್ಬಿಟ್ಲು, ನನ್ನ ಹತ್ರ ನಾಟಕ ಮಾಡೋಕ್ಕೆ ಶುರು ಮಾಡಿದ್ಲು. ಹತ್ರ ಆಗೋದಿರಲಿ, ದೂರ ಆಗೋಕ್ಕೆ ಶುರು ಆದ್ವಿ. ಬದಲಾಯಿಸೋಕ್ಕೆ ಎಲ್ಲ ಥರ ಟ್ರೈ ಮಾಡಿದ್ನು ಕೃಷ್ಣ. ಅವಮಾನ, ಬೇಜಾರು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ನನಗೆ ಮತ್ತೆ ಅದನ್ನೆಲ್ಲ ಮಾಡಿ ಬೇಜಾರಾಗಕ್ಕೆ ಇಷ್ಟ ಇಲ್ಲ. ಮತ್ತೆ ಅದನ್ನೆಲ್ಲ ಮಾಡಿ ಅನುಭವಿಸೋಕ್ಕೆ ನಂಗೆ ಇಷ್ಟ ಅಲ್ಲ ಕೃಷ್ಣ. ನಾನು ಹಣೆ ಬರದಲ್ಲಿ ಬರೆದಿದ್ದೇ ಇಷ್ಟೇ ಅನಿಸುತ್ತೆ. ನಾನು ಮಾಡಿರೋ ಪಾಪಕ್ಕೆ ದೇವರು ಕರೆಕ್ಟಾಗಿ ಮಾಡಿದಾನಲ್ವಾ? ನಾರ್ಮಲ್ ಲೈಫ್ ಅನ್ನೋದನ್ನ ದೇವ್ರು ನನ್ನ ಹಣೆಯಲ್ಲಿ ಬರದೇ ಇಲ್ಲ ಕಣೋ. ಆಸೆ ಆಗುತ್ತೆ ನಾರ್ಮಲ್ ಆಗಿರಬೇಕು, ಎಲ್ಲರ ಥರ ಖುಷಿಯಾಗಿರಬೇಕು ಅಂತ. ಏನು ಬೇಕಾ ನಾನು ಮಾಡ್ತೀನಿ. ನಿನಗೆ ಈ ಥರ ಎಲ್ಲ ಅನ್ಸೋದಕ್ಕೆ ನಾನು ಬಿಡಲ್ಲ ಕಣ. ನನ್ನ ಮಗನೇ ನೀನು ರಾಜನ್ ಥರ ಇರ್ಬೇಕು ನೀನು. ನಾನು ಮಾಡ್ತೀನಿ ಕಣ, ಏನು ಬೇಕು ಹೇಳ. ಮಲ್ಕೋಗ ನೀ ಹಲೋ ಅಮ್ಮ. ಹಲೋ ಕಂದ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ. ಸರಿಯಾಗಿ ಹೊತ್ತೊತ್ತಿಗೆ ಊಟ ತಿಂಡಿ ಮಾಡ್ತಾ ಇದೆಯಲ್ವಾ? ಆ ಡಯಟು, ಮಣ್ಣು ಮಸಿ ಇಂತೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಹಾಗೆ ಮಾಡಿ ಉಪವಾಸ ಇರೋದೇನು ಬೇಡ. ದೊಡ್ಡ ಮನೆ ಅಲ್ವಾ, ಕೆಲಸನೂ ಜಾಸ್ತಿ ಇರುತ್ತೆ ಕಣೆ. ಇಲ್ಲಿ ಎಲ್ಲ ಆರಾಮಾಗಿದ್ದಮ್ಮ.
ಈ ಮನೆ ಬಗ್ಗೆ ನನಗಿಂತ ನಿಂಗೇನೆ ಜಾಸ್ತಿ ಟೆನ್ಷನ್ ಇದೆ ಅನಿಸುತ್ತೆ. ಹಾಂ ಪುಟಿ, ಅಂದಾಗೆ ನಾವು ಒಂದು ಲಾಟ್ರಿ ಚೀಟಿ ಕಟ್ತಾ ಇದ್ವಿ, ನೆನಪಿದೆಯಾ ನಿಂಗೆ? ಅದೇ ಕಣೆ ರೆಸಾರ್ಟ್ದು. ಹೂಮ, ಅದನ್ನ ಅಡ್ವಾನ್ಸ್ ಆಗಿ ದುಡ್ಡು ಕಟ್ಟಿದರೆ ಅವನು ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದಾನೆ. ತುಂಬ ಒಳ್ಳೆ ಜಾಗ ಕಣೆ. ಮದುವೆ ಆಗಿ ಎಷ್ಟು ದಿವಸ ಆಯಿತು, ನೀನು ವಿನಯ್ ಇಬ್ಬರು ಎಲ್ಲೂ ದೂರ ಹೋಗೇ ಇಲ್ಲ ಕಣೆ. ಕನಿಷ್ಠ ಒಂದೆರಡು ದಿನನಾದರೂ ಹೋಗಿ ಬನ್ನಿ. ಜಾಗ ಬದಲಾದರೆ ನಿಮ್ಮ ಮನಸ್ಸುಗಳು ಬದಲಾಗತ್ತೆ. ಅದು ಅಲ್ಲದೆ ನೀವಿಬ್ಬರೇ ಸ್ವಲ್ಪ ಕಾಲ ಕಳೆದಂಗೂ ಆಗತ್ತೆ ಅಲ್ವಾ? ಅಕ್ಕಪಕ್ಕದ ಮನೆಯವರೆಲ್ಲರೂ ಕೇಳ್ತಿದ್ದಾರೆ ನನ್ನ, ಮದುವೆ ಆಗಿ ಇಷ್ಟು ದಿವಸ ಆಯಿತು, ನಿಮ್ಮ ಮಳೆಯ ನಿಮ್ಮ ಮಗಳನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೇ ಇಲ್ವಾ ಅಂತಾರೆ. ಅವ್ರಿಗೆ ಏನು ಉತ್ತರ ಹೇಳು ನಾನು? ಕಲ್ಯಾಣಿ, ನಿನಗೂ ಸ್ವಲ್ಪ ಚೇಂಜ್ ಬೇಕಲ್ವೇನೆ? ಅಷ್ಟು ದೊಡ್ಡ ಮನೇಲಿ ಆ ಕೆಲಸ ಈ ಕೆಲಸ, ಅದನ್ನು ನಿಭಾಯಿಸು ಇದನ್ನು ನಿಭಾಯಿಸು, ಬರೀ ಇದೇ ಆಗೋಗುತ್ತಲ್ವಾ ನಿನಗೆ? ನೋಡಮ್ಮ, ನನಗಿಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನನಗೆ ಜಾಗ ಬದಲಾಗಬೇಕು ಏನೂ ಅನಿಸ್ತಾ ಇಲ್ಲ. ಇಲ್ಲಿ ಎಲ್ಲನೂ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ. ಅದು ಅಲ್ಲದೆ ಇವಾಗ ಎಲ್ಲಿ ನೋಡಿದ್ರು ವೆದರ್ ಸಮಸ್ಯೆನೇ, ಎಲ್ಲೂ ವೆದರ್ ಸರಿಯಾಗಿಲ್ಲಮ್ಮ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾನು ಸ್ವಲ್ಪ ಕೆಲಸ ಇದೆ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ರುಕು, ಅವಳು ಒಪ್ಕೋತಾನೆ ಇಲ್ವಲ್ಲೇ? ನೀನು ಏನೇನು ಹೇಳೋಕೆ ಹೇಳಿದ್ಯೋ ಅದನ್ನೆಲ್ಲ ಸರಿಯಾಗಿ ಹೇಳಿದ್ದೀನಿ ಕಣೆ. ಆದರೂ ಅವಳು ಒಪ್ಪದೇ ಇದ್ದರೆ ಏನು ಮಾಡೋದೆ? ಧೈರ್ಯ ಮಾಡಿ ಎಲ್ಲನೂ ತಿಳಿಸಿ ಹೇಳಿದ್ದೀನಿ ಕಣೆ. ಆದರೆ ಯಾವುದಕ್ಕೂ ಜಪ್ಪಯ್ಯ ಅಂತ ಇಲ್ಲ. ಹೀಗಾದರೆ ಏನೇ ಮಾಡೋದು? ಹೋಗಲಿ ಬಿಡಮ್ಮ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಮಿಕ್ಕಿದೆಲ್ಲ ನಮ್ಮ ಕೈಲಿ ಏನಿದೆ? ರುಕು, ಅವಳಲ್ಲಿ ನೆಮ್ಮದಿಯಾಗಿದ್ದಾಳ? ಕಲ್ಯಾಣಿ ನಿಜವಾಗ್ಲೂ ಸಂತೋಷವಾಗಿದ್ದಾಳೇನೆ? ಅಮ್ಮ, ಅಕ್ಕ ಅಲ್ಲಿ ಜಾಲಿ ಆಗಿದ್ದಾಳೆ, ರಾಣಿ ಥರ ಇದ್ದಾಳೆ. ಅವಳಿಗೆ ಏನು ತೊಂದರೆನೇ ಇಲ್ಲ ಅಲ್ಲಿ. ಅಕ್ಕ ಒಂದು ಟ್ರಿಪ್ಪಿಗೆ ಹೋಗಿ ಬಂದರೆ ರಿಲ್ಯಾಕ್ಸ್ ಆಗ್ತಾಳೆ. ಅಕ್ಕನೋ ಭಾವನೂ ಒಬ್ರಿಗೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದೆ ಅಷ್ಟೆ. ಅದು ಅಲ್ಲದೆ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇರ್ತೀವಲ್ವಾ, ಈ ಕಪಲ್ಸು ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಅಕ್ಕ ಭಾವನೂ ನೋಡಬೇಕು ಅಂತ ಆಸೆ ಅಷ್ಟೆ. ಭಾವ ಖುದ್ದಾಗಿ ಹೋಗಲೇಬೇಕು ಅಂತ ಹಠ ಮಾಡಿದ್ರೆ, ಇಲ್ಲ ತುಂಬ ಒತ್ತಾಯ ಮಾಡಿದ್ರೆ ಅಕ್ಕ ಹೋಗಲೇಬೇಕಾಗುತ್ತೆ. ಅವಳಿಗೆ ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇರಲ್ಲ. ಆದರೂ ಈಗಿನ ಮಕ್ಕಳ ವಿಷಯನೇ ಅರ್ಥ ಆಗಲ್ಲ ಕಣೆ ನನಗೆ.